ಹಾಯ್ ಫ್ರೆಂಡ್ಸ್, ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಾನು ಕೂಡ ಇವತ್ತು ಹಲಸಿನಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಫಸ್ಟು ಹಲಸಿನಕಾಯಿ ಪಲ್ಯ ಮಾಡೋದಕ್ಕೆ ಚಾಕುಗೆ ನಾನು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ, ಅದಕ್ಕೆ ಕೂಡ ಎಣ್ಣೆ ಹಾಕಿದ್ದೀನಿ, ಮತ್ತು ಕೈ ಕೂಡ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮಧ್ಯೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೇಣ ಇರುತ್ತೆ, ಸೊ ಆ ಮೇಣ ಕೈಗೆ ಅಂಟಬಾರ್ದು ಅನ್ನೋ ರೀಸನಿಂದಲೇ ನಾವು ಎಣ್ಣೆ ಹಚ್ಕೊಂಡಿದ್ದು. ಈಗ ಈ ಮೇಣನ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದಾದರೆ ತೆಂಗಿನ ನಾರು ಇರುತ್ತಲ್ಲ, ಅದನ್ನು ತಗೊಂಡು ಈ ರೀತಿ ನೋಡಿ ಉಜ್ಕೊಳ್ಬೇಕು. ಸೊ ಆ ಮೇಣ ಎಲ್ಲ ನೀಟಾಗಿ ತೆಗಿಬೇಕು. ಈ ರೀತಿ ತೆಗಿಯೋದ್ರಿಂದ ಮೇಣ ಕೈಗೆ ಅಂಟೋದಿಲ್ಲ ಮತ್ತು ಕ್ಲೀನ್ ಕೂಡ ಆಗುತ್ತೆ. ಈಗ ಮತ್ತೆ ಸೈಡ್ ಏನು ತುದಿ ಇತ್ತಲ್ಲ, ಆ ಸೈಡು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ. ಹಲಸಿನಕಾಯಿಂದ ಎಷ್ಟೊಂದು ವೆರೈಟೀಸ್ ಮಾಡ್ಬೋದು. ಹೆಚ್ಚೋದೊಂದು ಸ್ವಲ್ಪ ಕಷ್ಟ ಅನ್ನೋದನ್ನು ಬಿಟ್ಟರೆ ತುಂಬ ಸುಲಭವಾಗಿ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಹಲಸಿನಕಾಯಿ ಪಲ್ಯ ಆಗಿರ್ಬೋದು, ಅದರಿಂದ ಸಾಂಬಾರಾಗಿರ್ಬೋದು, ಹಲಸಿನಕಾಯಿ ಕಬಾಬು, ಮಂಚೂರಿ, ದೋಸೆ, ಸುಮಾರು ವೆರೈಟೀಸ್ ಇದರಿಂದ ಮಾಡ್ಕೊಳ್ಬಹುದು. ಈಗ ಸೈಡ್ ಸಿಪ್ಪೆನ ಈ ರೀತಿ ತೆಗಿತಾ ಇದ್ದೀನಿ. ನೀವು ಇಳಿಗೆ ಮಣೆಯನ್ನು ಬಳಸ್ಕೊಂಡು ನೀವು ಹೆಚ್ಚುತ್ತೀರಾ ಅನ್ನೋದಾದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಚಾಕುವಿಂದ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಚಾಕುವಲ್ಲಿ ಮಾಡೋದು. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಾಡ್ಕೊಳ್ಬೇಕು. ಕೈಗೆ ಬೇರೆ ಎಣ್ಣೆ ಹಚ್ಕೊಂಡಿರ್ತೀವಲ್ಲ, ಸ್ವಲ್ಪ ಜಾರತ್ತೆ ಕೂಡ. ಹಾಗಾಗಿ ಹುಷಾರಾಗಿ ಈ ಥರ ಸಿಪ್ಪೆನ ನಾವು ತೆಗಿಬೇಕಾಗತ್ತೆ. ಕಂಪ್ಲೀಟ್ ಸೈಡ್ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಈಗ ಇದೇ ಥರ ಇನ್ನೊಂದು ಅರ್ಧ ಹೋಳಿಗೆ ಇತ್ತಲ್ಲ, ಅದನ್ನು ಕೂಡ ಅಷ್ಟೇ ಇದೇ ಥರ ನಾನು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈ ಮೇಣ ಬರ್ತಾನೆ ಇರುತ್ತೆ, ಅದನ್ನು ತೆಂಗಿನ ನಾರಿರುತ್ತಲ್ಲ ಅದರಿಂದ ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ. ಕಂಪ್ಲೀಟಾಗಿ ಮೇಣ ಬರೋದಿಲ್ಲ ತನಕ ತೆಂಗಿನ ನಾರಿಂದ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಈಗ ಸಿಪ್ಪೆ ಎಲ್ಲ ತೆಗೆದಾಯಿತು. ಈಗ ಮೇಣ ಏನು ಎಕ್ಸ್ಟ್ರಾ ಇತ್ತು ಅದನ್ನು ಕೂಡ ತೆಗೆದಿದ್ದೀನಿ. ಈಗ ಸಿಪ್ಪೆ ಎಲ್ಲ ತೆಗೆದು ಆ ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಅರ್ಧ ಹೋಳಿಗೆ ಇದೆಯಲ್ಲ, ಅದನ್ನು ಕೂಡ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ. ಈಗ ಹೆಚ್ಚಿದು ರೆಡಿ ಆಯಿತು. ಈಗ ಮತ್ತೆ ಇದು ಮಧ್ಯೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ಪೀಸ್ ಮಾಡಿಕೊಂಡು ಮಧ್ಯೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಧ್ಯದಲ್ಲಿರುವಂತಹ ಮಾಡ ಇರುತ್ತಲ್ಲ, ಅದನ್ನು ಕೂಡ ತೆಗಿಬೇಕು. ಈ ಥರ ತೆಗಿಬೇಕಾಗತ್ತೆ. ಇದನ್ನು ಈ ಥರ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಹೋಳುಗಳ ಥರ ಮಾಡಿಕೊಂಡು ಸಾಂಬಾರಿಗೆ ಈ ರೀತಿ ಕಟ್ ಮಾಡ್ಕೊಳ್ಬೋದು. ನಾನಿವತ್ತು ಪಲ್ಯ ಮಾಡ್ತಿರೋದ್ರಿಂದ ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಏನು ಸಣ್ಣಕ್ಕೆ ಮಾಡ್ಕೊಳ್ಬೇಕು ಅಂತಿಲ್ಲ ಪಲ್ಯ ಮಾಡೋದಕ್ಕೆ. ನಾನು ಈಸಿ ಮೆಥಡಲ್ಲಿ ಮಾಡ್ತೀನಿ. ಕೆಲವರು ಸೌತೆಕಾಯಿ ಕೊಚ್ಚಿದಂಗೆ ಇಲ್ಲೇ ಕೊಚ್ಕೊಂಡ್ಬಿಡ್ತಾರೆ. ಬಟ್ ಕೆಲವರಿಗೆ ಕಷ್ಟ ಆಗುತ್ತೆ ಆ ರೀತಿ ಕೊಚ್ಚಿಬಿಟ್ಟು ಮಾಡೋದು. ಯಾಕಂದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಅಂದರೆ ಹಸಿಕಾಯಿನ ಕಷ್ಟ. ಅದೇ ನಾವು ಇದನ್ನು ಬೇಯಿಸ್ಬಿಟ್ಟು ಕೈಯಲ್ಲಿ ಕಿವುಚ್ಬಿಟ್ಟಾದರೂ ನಾವು ಪುಡಿ ಮಾಡ್ಕೊಳ್ಬೋದು, ಅಥವಾ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಹೊಡೆದ್ರೂ ಕೂಡ ಚೆನ್ನಾಗಿ ಪುಡಿ ಆಗುತ್ತೆ. ಪಲ್ಯ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ನೀರಿಗೆ ಹಾಕಿ ಇಟ್ಟಿದ್ದೀನಿ ಹೆಚ್ಚಿದ್ದೆಲ್ಲ. ಈಗ ನೀರಲ್ಲೇ ಚೆನ್ನಾಗಿ ತೊಳೆಯಬೇಕು. ಇದನ್ನು ಕಪ್ಪಾಗಿರುತ್ತೆ ನೋಡಿ, ಹಾಗಾಗಿ ಹೆಚ್ಚಿದ ತಕ್ಷಣ ನೀರಿಗೆ ಹಾಕಬೇಕು. ಇಲ್ಲಾಂದರೆ ಇನ್ನೂ ಕಪ್ಪಾಗಿಬಿಡುತ್ತೆ ಹಾಗೆ ಹೆಚ್ಚಿಟ್ಬಿಟ್ರೆ. ಈಗ ನೀರನ್ನು ತೆಗೆದಿತಾ ಇದ್ದೀನಿ. ಈಗ ನೀರನ್ನ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ನೀರನ್ನ ಚಿಮ್ಸ್ಕೊಳ್ತಾ ಇದ್ದೀನಿ. ಇದನ್ನು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಪಲ್ಯ ಚೆನ್ನಾಗಾಗುತ್ತೆ, ರುಚಿ ಚೆನ್ನಾಗಿ ಬರುತ್ತೆ. ನೀರಲ್ಲಿ ಬೇಯಿಸ್ಕೊಂಡ್ರೆ ಅದ್ರ ಅಂಶ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಇನ್ನೊಂದು ಅದು ನೀರು ಎಳ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಈಗ ಕುಕ್ಕರಿಗೆ ಹಾಕಿಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೂಡ ಕೂಗ್ಸೋದು ಬೇಡ, ಅಥವಾ ಕಡಿಮೆನೂ ಆಗೋದು ಬೇಡ. 2 ವಿಷಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಆಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಹಲಸಿನಕಾಯಿ ಬೆಂದಿದೆ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೋಡ್ತಾ ಇರ್ಬೋದು ಕೈಯಲ್ಲಿ ಈ ಥರ ಕಿವುಚ್ಕೊಂಡ್ಬಿಟ್ರೆ ಎಷ್ಟು ಈಸಿಯಾಗಿ ಇದು ಪುಡಿ ಆಗುತ್ತೆ ಅಂತ. ಪಲ್ಯನೂ ಅಷ್ಟೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಹೂವಿನ ಹೆಸಳಿದ್ದಂಗಿದೆ ನೋಡಿ, ಎಷ್ಟು ಚೆನ್ನಾಗಿ ಇದೆ ಅಂತ. ಈ ಪಲ್ಯನ ತಿಳಿಸಾರು ಮಾಡಿದಾಗ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು, ಅಥವಾ ಚಪಾತಿ ಜೊತೆ ತಿನ್ಬೋದು, ಅಥವಾ ರೊಟ್ಟಿ ಜೊತೆ ಕೂಡ ತಿನ್ಬೋದು. ನಾವು ಹಲಸಿನಕಾಯಿ ಬೇಯಿಸಿದ್ವಲ್ಲ, ಅದೇ ಟೈಮಲ್ಲಿ ಒಂದು ಬೌಲಲ್ಲಿ ಕಡಲೆಕಾಳು ನೆನೆಸಿದ್ದನ್ನು ಹಾಕಿ ಕೂಡ ಬೇಯಿಸ್ಕೊಂಡು ಅದನ್ನು ಕೂಡ ಇದ್ರ ಜೊತೆ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈಗ ಮಿಕ್ಸಿಯಲ್ಲಿ ಹಾಕಿ ಹೇಗೆ ಅದನ್ನು ಪುಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಏನು ಬೇಯಿಸಿಟ್ಟಿದ್ನಲ್ಲ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ 2ರಿಂದ 3 ರೌಂಡು ಪಲ್ಸ್ ಮೋಡಲ್ಲಿ ರನ್ ಮಾಡಿದ್ರೆ ಈ ಥರ ಪುಡಿ ಆಗುತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದು. ಕೈಯಲ್ಲಿ ಈ ಥರ ಕಿವುಚೋದಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀವಿ ಅಂದಾಗ ಈ ಮೆಥಡ್ ಮಾಡ್ಬೋದು. ನೆಕ್ಸ್ಟ್ ಮಿಕ್ಸಿ ಜಾರಿಗೆ
ಒಂದು ಅರ್ಧ ಹೋಳಿಗೆಯಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಅದು ಹಾಕಿದ್ದೀನಿ. ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4ರಿಂದ 5 ಹಾಕಿದ್ದೀನಿ, ಗುಂಟೂರು ಮೆಣಸಿನ್ಕಾಯಿ ಒಂದು 2 ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಜೊತೆಗೆ ಇಂಗನ್ನು ಮಾತ್ರ ಮಿಸ್ ಮಾಡದೆ ಹಾಕಬೇಕು, ಯಾಕಂದರೆ ಇದು ಡೈಜೆಷನ್ನಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಈಗ ಇದನ್ನು ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಹುಣಸೆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಹುಣಸೆ ರಸ ಹಾಕಿದ್ರೆ ಸಾಕು. ಜೊತೆಗೆ ನಾನು ಹುಣಸೆ ಹಣ್ಣು ಪೀಸ್ ಕೂಡ ಹಾಕಿದ್ದೀನಿ. ಈಗ ರುಬ್ಬಾಗಿದೆ. ಈಗ ನೆಕ್ಸ್ಟು ಬಾಣಲೆಗೆ ಪಲ್ಯ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆ ಹಾಕ್ತಿದ್ದೀನಿ. ಇದಕ್ಕೆ ಕಡಲೆಬೇಳೆ ಹಾಕೋ ಅವಶ್ಯಕತೆ ಇಲ್ಲ, ಬರೀ ಉದ್ದಿನಬೇಳೆ ಹಾಕಿದ್ರೆ ಸಾಕು. ಮತ್ತು ಕರಿಬೇವು ಫ್ರೆಶ್ ಆಗಿರೋದು ಹಾಕಬೇಕು. ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದನ್ನು ಕಟ್ ಮಾಡಿ ಹಾಕಿದ್ದೀನಿ. ಈಗ ನೆಕ್ಸ್ಟು ಹಲಸಿನಕಾಯಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಆಲ್ರೆಡಿ ಹಬೆಯಲ್ಲಿ ಬೆಂದಿದೆ, ಬಟ್ ಎಣ್ಣೆ ಜೊತೆ ಸ್ವಲ್ಪ ಫ್ರೈ ಮಾಡಬೇಕು, ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಅನ್ನದ ಜೊತೆ ಮಾಡ್ತೀರಾ ಅಂದರೆ ಉದುರುದ್ರಾಗಿ ಮಾಡ್ಕೊಳ್ಳಿ. ನೀವೇನಾದರೂ ಚಪಾತಿ ಜೊತೆ ತಿಂತೀರಾ ಅಂದರೆ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಳ್ಬೋದು. ಈಗ ರುಬ್ಬಿರೋವಂತಹ ಮಸಾಲೆನ ಈ ಪಲ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಬದಲಿಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ರುಬ್ಕೊಂಡು ಅದನ್ನು ಕೂಡ ಮಾಡ್ಕೊಳ್ಬೋದು. ಅದಕ್ಕೂ ಅಷ್ಟೇ ಸೇಮ್ ಐಟಮ್ಸ್ಗಳನ್ನೇ ಹಾಕಬೇಕು, ಬಟ್ ಒಣಮೆಣಸಿನ್ಕಾಯಿ ಬದಲಿಗೆ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಅದೇ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಅದು ಕೂಡ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಬೇಕು, ಏನಾದರೂ ಬೇಕು ಉಪ್ಪು ಖಾರ ಅನ್ನೋದಾದರೆ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಬೋದು. ಈಗ ನೀರನ್ನ ಸ್ವಲ್ಪ ಚಿಮ್ಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಪಾತಿ ಜೊತೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಚಿಮ್ಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗಾಗಬೇಕು ಅನ್ನೋ ರೀಸನಿಂದ. ತುಂಬ ಡ್ರೈ ಆಗಿದ್ರೆ ಚಪಾತಿ ಜೊತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಂದಿದೆ. ಈಗ ಪಲ್ಯ ರೆಡಿಯಾಗಿದೆ. ನಾನಿವತ್ತು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.